ಹೇಳು. ಉಷಾ, ಬನ್ನಿಮ್ಮ, ಬನ್ನಿ ಬನ್ನಿ. ಬಾಕಿ ವಸೂಲಿಗೆ ಹೋಗಿದ್ದೆ, ಬರೋಕ್ ಹೊತ್ತಾಯ್ತು. ಬನ್ನಿ ತಾಯಿ, ಬನ್ನಿ. ಬಾಮ್ಮ. ಅಮ್ಮ, ಕೂತಮ್ಮ. ಅಲ್ಲಮ್ಮ, ಆವತ್ತು ನಮ್ಮ ಮನೇಲಿ ಕಾಫಿ ಕುಡಿದೇ ಹೊರಟೋದಲ್ಲಮ್ಮ. ಯಾಕಮ್ಮ, ನಮ್ಮಂತವ್ರ ಮನೇಲಿ ಕಾಫಿ ಕುಡಿಬಾರ್ದು ಅಂತಾನ? ಹಾಗೇನಲ್ಲ, ಕೊಡಿ. ರೆಡಿ. ಹಲೋ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಥೆ ಬಹಳ ಇಂಟ್ರೆಸ್ಟ್ ಆಗಿದೆ ಅಂತ ಕಾಣುತ್ತೆ. ಅದು ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ತಳ್ತಳ್ಕನಾಗಿ ಹಿಡ್ಕೊಂಡಿದ್ರಿ ಪುಸ್ತಕ. ಇವಾಗ ಅದು ಇನ್ನೂ ಇಂಟ್ರೆಸ್ಟ್ ಆಗಿರುತ್ತೆ. ಎಲ್ಲಿ ಚಿಕ್ಕಪ್ಪ ಕಾಣ್ತಾ ಇಲ್ಲ? ಕಾಫಿ ತರ್ಪಿನಿಂದ ಒಳಗೆ ಹೋದ್ರು. ಕಾಫಿ ಮಾಡೋದ್ರೆ ನಮ್ ಚಿಕ್ಕಪ್ಪ ತುಂಬಾ ಎಕ್ಸ್ಪರ್ಟ್. ಹೌದಾ? ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್? ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್? ಅದು ನನಗಿಂತಲೂ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಯಾಕೆ ಗೊತ್ತು? ನನಗೆ ಗೊತ್ತಿಲ್ಲ, ನೀವೇ ಹೇಳಿ. ನಾನೇ ಹೇಳ್ಬೇಕು ಅಂತೀರಾ? ಸೌಂದರ್ಯ ನೋಡಿ ಮೆಚ್ಕೊಳ್ಳೋದ್ರಲ್ಲಿ. ಬರಲ್ಲ? ಈ ಮಾತು ಹೇಳೋದಕ್ಕೋಸ್ಕರ ಎಷ್ಟು ದೂರ ಬಂದ್ರ? ಕಡೆ ಪುಸ್ತಕ ತಗೊಂಡು ಹೋಗ್ತೀನಿ. ಬರೀ ಪುಸ್ತಕ ತಗೊಂಡು ಹೋಗೋದಕ್ಕೋಸ್ಕರವೇ ಎಷ್ಟು ದೂರ ಬಂದ್ರ? ಮೋಟ್ರ್ ಬೈಕ್ ಇದೆಯೋ ಇಲ್ಲೋ ಅಂತ ನೋಡಕ್ಕೆ. ಓಹೋ, ಮೋಟ್ರ್ ಬೈಕ್ ಇದೆಯೋ ಇಲ್ಲೋ ಅಂತ. ನನಗೆ ಗೊತ್ತು, ಅವತ್ತು ರೇಸ್ ನಲ್ಲಿ ನಿಮ್ಮನ್ನ ನೋಡಿದಾಗಲೇ ನಿಮಗೆ ಮೋಟ್ರ್ ಬೈಕ್ ಕಂಡ್ರೆ ತುಂಬಾ ಇಷ್ಟ ಅಂತ. ಬರೀ ಮೋಟ್ರ್ ಬೈಕ್ ಮಾತ್ರ ಇದೆ. ಮತ್ತೆ ಅದ್ರ ಓನರ್ ಕಂಡ್ರು ಅಲ್ವೇ? ಮತ್ತೆ ಬರ್ತೀನಿ. ಮಿಸ್ ಪುಸ್ತಕ ಬಿಟ್ಟು ಹೋಗ್ತಾ ಇದ್ದೀರಲ್ಲ? ಪುಸ್ತಕ ಬಿಟ್ಟು ಹೋಗ್ತಾ ಇದ್ದೀರಲ್ಲ ಅಂದೆ. ಬರೀ ಪುಸ್ತಕ ಮಾತ್ರ ಅಲ್ಲ, ಮನಸ್ಸು ಕೂಡ ಅಲ್ಲ? ಉಷಾ ತುಂಬಾ ಒಳ್ಳೆ ಹುಡುಗಿ ಅಲ್ವಪ್ಪ? ಹೌದೌದು, ಬಹಳ ಬಹಳ ಒಳ್ಳೆ ಹುಡುಗಿ. ಮಗುವಿನಂತ ಸ್ವಭಾವಪ್ಪ. ಅಷ್ಟು ದೊಡ್ಡ ಶ್ರೀಮಂತರ ಮನೆ ಹೆಣ್ಣು ಮಗಳಾದ್ರೂ ಸ್ವಲ್ಪ ಜಂಬ ಇಲ್ಲ. ಅದೇ ಅವರಮ್ಮ ಇದ್ದಾಳೆ, ಅನ್ನಪೂರ್ಣಮ್ಮ. ಹುಲಿ ಹುಲಿ ಇದ್ದ ಹಾಗೆ, ಹುಲಿ ಇದ್ದ ಹಾಗೆ. ದೇವರ ಸೃಷ್ಟಿನೇ ಹಾಗೆ ಚಿಕ್ಕಪ್ಪ. ಸುಂದರವಾದ ಗುಲಾಬಿ ಹೂವಿನ ಪಕ್ಕದಲ್ಲಿ ತಾನೇ ಮುಳ್ಳುಗಳಿರೋದು. ಕರೆಕ್ಟ್ ಕರೆಕ್ಟ್.
ಗುಲಾಬಿ ಹೂಗ ಆಸೆ ಪಡೋವನಿಗೆ ಮುಳ್ಳಿನ ವಿಷಯನೂ ತಿಳಿದಿದ್ರೆ ಕ್ಷೇಮಪ್ಪ ಕ್ಷೇಮ. ನೀನ್ ತುಂಬಾ ಜಾಣ. ನಿನಗೆ ನಾನು ಹೆಚ್ಚಿಗೇನು ಹೇಳ್ಬೇಕಾಗಿಲ್ಲಲ್ಲ, ಅಲ್ವೇನೋ ಅಲ್ವೇನೋ?